ಹನುಮಣ್ಣವರೇ, ನೀವೇನು ಮೊನ್ನೆ ಮಾತಾಡಿದ್ದೀರಾ, ಯೂಟ್ಯೂಬಲ್ಲಿ ಏನು ಇಂಟರ್ವ್ಯೂ ಕೊಟ್ಟಿದ್ದೀರಾ, ನಾನು ಅದು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಈ ಥರ ಒಬ್ಬರು RSS ಕಾರ್ಯಕರ್ತರಾಗಿ ನೀವು 40 ವರ್ಷದಿಂದ ನೀವು ಕೆಲಸ ಮಾಡಿ ನೀವು ನಮ್ಮ ಶಾಸಕರ ಬಗ್ಗೆ ಈ ಥರ ಮಾತಾಡ್ತೀರಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನೀವು ಏನು ಸಂದೇಶ ಹೊಡ್ಸೋಕ್ಕೆ ಹೊರಟಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಮ ಹತ್ರ ಕೆಲಸ ಮಾಡಿದ್ದೀನಿ. 2020 ನಾನು ಪಾರ್ಟಿ ಸೇರ್ಪಡೆ ಆದಾಗ ನೀವೇ ನನ್ನ ಬಂದು ಪಾರ್ಟಿ ಸೇರ್ಪಡೆ ಮಾಡ್ಕೊಂಡು ನಮ್ಮ ಶಾಸಕರು ಹಿಂಗೆ ನಮ್ಮ ಶಾಸಕರು ಇಂಥ ಕೆಲಸ ಮಾಡಿದ್ದಾರೆ ಅಂತೆಲ್ಲ ನೀವೇ ನಮ್ಮ ಶಾಸಕರ ಬಗ್ಗೆ ಎಲ್ಲ ಹೇಳಿ ನಮಗೆ ಉರಿ ತುಂಬಿಸಿ ನಾವು ಪಾರ್ಟಿ ಸೇರ್ಪಡೆ ಆದಮೇಲೆ ನೀವು ನಿಮ್ಮ ಜೊತೆ ನಾವು ಕೆಲಸ ಮಾಡಿದ್ದೀವಿ, 5 ವರ್ಷ ಕೆಲಸ ಮಾಡಿದ್ದೀವಿ. ಇವತ್ತು ಸಾಹೇಬರು ನಮ್ಮನ್ನ ಗುರುತಿಸಿ ನನ್ನ ಇವತ್ತು ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದ್ದಾರೆ. ನೀವು ಕಾರ್ಯಕರ್ತರನ್ನ ಏನು ಬೆಳೆಸ್ತಾ ಇಲ್ಲ ಅದು ಇದು ಅಂತ ಹೇಳ್ತೀರಾ, ಅದು ನಿಮಗೆ ಶೋಭೆ ಅಲ್ಲ. ನೀವು ಒಬ್ಬರು ಅಧ್ಯಕ್ಷ ಆಗಿ ನೀವು ಒಬ್ಬರು ನಿಷ್ಠಾವಂತ ಕಾರ್ಯಕರ್ತರಾಗಿ ನೀವು ಈ ಥರ ಸಾಹೇಬ್ರ ಬಗ್ಗೆ ಈ ಥರ ಮಾತಾಡ್ತೀರಾ ಅಂದರೆ ಅದು ಅರ್ಥ ಇಲ್ಲ. ನೀವು ಈ ಥರ ಮಾತಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಯಾಕೆ ಈ ಥರ ಇನ್ನೊಬ್ರು ಮಾತು ಕೇಳ್ಕೊಂಡು ಮಾಡ್ತಾ ಇರೋ ಅಥವಾ ನೀವು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವೊಬ್ಬರು ಶಿಸ್ತಿನ ಸಿಪಾಯಿ, ನಾನು RSS ಕಾರ್ಯಕರ್ತ, ನಾನು ಹಿಂದೂವಾದಿ ಅದು ಇದು ಅಂತ ಹೇಳ್ತೀರಾ. ನೀವು ಅದು ಚರ್ಚ್ ಬಗ್ಗೆ ಎಲ್ಲ ಮಾತಾಡ್ತೀರಾ, ಗಮನಕ್ಕಿಲ್ಲ ಅಂತ. ನಿಮ್ಮ ಊರಲ್ಲೇ ನಿಮ್ಮ ಊರ ಪಕ್ಕದಲ್ಲೇ ನಿಮ್ಮ 100 ಮೀಟರಲ್ಲೇ ಅದಾಗಿದೆ. ಎಲ್ಲ ನಿಮ್ಮ ಗಮನಕ್ಕಿದ್ರೂ ಗೊತ್ತಿದ್ರೂ ನೀವು ನಮ್ಮ ಶಾಸಕರಿಗೆ ಏನು ಮಾಹಿತಿ ಕೊಟ್ಟಿಲ್ಲ. ಅದು ನೀವು ನಮ್ಮ ಶಾಸಕರ ಮೇಲೆ ಅಪರಾಧ ಹೊರಿಸ್ತಾ ಇದ್ದೀರಾ. ನಿಮಗೆ ಯಾಕೆ ಈ ಥರ ನೀವು ಇದು ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಮ ಹತ್ರ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹನುಮಣ್ಣವರೇ. ನಿಮ್ಗೆ ಹನುಮಣ್ಣ ಅಂತ ನಾನು ಮನಸ್ಫೂರ್ತಿಯಿಂದ ಮರ್ಯಾದೆ ಕೊಡ್ತಾ ಇದ್ದೆ ನಾನು ನನ್ನ ಹೃದಯ ಪೂರ್ತಿಯಿಂದ. ಬಟ್ ಇವತ್ತು ನೀವು ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದೀರಾ, ಏನು ಜ್ಞಾನ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಶಾಸಕರು ಇಡೀ 224 ಕ್ಷೇತ್ರದಲ್ಲಿ ಯಲಹಂಕ ಕ್ಷೇತ್ರ ನೋಡೋಕೆ ಮಾದರಿ ಕ್ಷೇತ್ರ ಮಾಡಿದ್ದಾರೆ. ಅದಕ್ಕೊಂದು ನಿಮಗೆ ಗೌರವ ಇಲ್ಲ. ನಮ್ಮ ಶಾಸಕರು ನಿಮ್ಮನ್ನ ಅಧ್ಯಕ್ಷರು ಮಾಡಿ ನಿಮ್ಮನ್ನ ಮೇಲ್ಮಟ್ಟವರೆಗೂ ಜಿಲ್ಲಾ ಸ್ಟೇಟ್ ಮಟ್ಟವರೆಗೂ ಗುರುತಿಸಿದ್ದಾರೆ. ಇವತ್ತು ನಿಮಗೆ ಪಾರ್ಟಿ ಒಂದು ಕಡೆ ಗುರುತಿಸಿದ್ರೆ ನಮ್ಮ ಶಾಸಕರು ಒಂದು ಫೇಸ್ ನಿಮಗೆ. ಇವತ್ತು ನಮ್ಮ ಶಾಸಕರ ಬಗ್ಗೆ ಆ ಥರ ಮಾತಾಡೋಕ್ಕೆ ನಿಮಗೆ ಯಾವುದೇ ಇದು ನಿಮಗೆ ಶೋಭೆ ಅಲ್ಲ. ದಯವಿಟ್ಟು ಇದನ್ನೆಲ್ಲ ನೀವು ಬಂದು ಕ್ಷಮೆ ಕೇಳಬೇಕು. ಇಲ್ಲ ಅಂತ ಅಂದರೆ ನಾವು ಮುಂದಿನ ಏನಾಗುತ್ತೆ ಪರಿಣಾಮ ಅಂತ ನಾನು ಇದರಲ್ಲಿ ಮೀಡಿಯಲ್ಲಿ ನಾನು ಹೇಳ್ಬಾರ್ದು. ಮುಂದೆ ನಾವು ಏನು ಮಾಡ್ತೀವಿ ಅಂತ ತೋರಿಸ್ತೀವಿ. ದಯವಿಟ್ಟು ಈ ಮಾತನ್ನ ನೀವು ಸಾರಿ ಕೇಳಬೇಕು. ಶಾಸಕರಿಗೆ ನೀವು ತಪ್ಪಾಯಿತು ಈ ಥರ ಕ್ಷಮೆ ಕೇಳಬೇಕು. ನೀವು ಅವ್ರ 8 ಕೋಟಿ ಕಾಲು ಓಡ್ತಾರೋ 10 ಕೋಟಿ ಕಾಲು ಓಡ್ತಾರೋ ಅವ್ರ ಪರಿಶ್ರಮ ಅವರ ಶ್ರಮದಿಂದ ಬಂದು ಅವ್ರು ತೊಗೊಂಡು ಇವತ್ತು ಏನೇ ಆಗಿರ್ಬೋದು ಅವ್ರ ವೈಯಕ್ತಿಕ ಪರ್ಸ್ನಲ್ಲಿ ಮಾತಾಡಬಾರ್ದಾಯ್ತು. ನೀವು ಅವ್ರು ಕಾಲು ಓಡ್ತಾರೋ ಹೆಲಿಕಾಪ್ಟರ್ ಓಡ್ತಾರೋ ಅವೆಲ್ಲ ನಿಮ್ಗೆ ಬ್ಯಾಡ್ದಿರೋ ವಿಚಾರ. ನೀವು ಯಾಕೆ ಅವೆಲ್ಲ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾ ಇದ್ದ ಅರ್ಥ ಆಗ್ತಾ ಇಲ್ಲ. ಇದಲ್ಲೇ ಗೊತ್ತಾಗ್ತಿದೆ ನೀವು ಬೇಕು ಅಂತಲೇ ಮಾಡ್ತಾ ಇದ್ದಾರೆ. 40 ವರ್ಷದಿಂದ ನೀವು ಪಾರ್ಟಿ ಕಟ್ಟೋರು, ಅದು BJP ಶಾಸಕರಾಗಿ ನಮ್ಮ MLA ಬಗ್ಗೆನೇ ನೀವು ಮಾತಾಡ್ತೀರಾ ಅಂತಂದರೆ ನಿಮಗೆ ನೈತಿಕತೆನೇ ಇಲ್ಲ ಅನಿಸುತ್ತೆ. ನಮ್ಮ ಪ್ರಕಾರ ನಿಮಗೆ ಏನು ಹಿಂದುತ್ವ ಅಥವಾ ಏನೋ ಹೇಳ್ತೀರಾ ಅವೆಲ್ಲ ನಿಮ್ಗೇನು ನೈತಿಕತೆನೇ ಇಲ್ಲ. ನೀವು ದಯವಿಟ್ಟು ನಮ್ಮ ಶಾಸಕರಿಗೆ ಬಂದು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದರೆ ನೀವೇ ಏನು ಮೀಡಿಯಾ ಕೊಟ್ಟಿದ್ದೀರ ಬೈಟ್ ಕೊಟ್ಟಿದ್ದೀರ ಕರೆದುಬಿಟ್ಟು ಇಲ್ಲ ನನ್ನ ತಪ್ಪಾಯಿತು ಶಾಸಕರ ಬಗ್ಗೆ ಮಾತಾಡಬಾರ್ದಾಯಿತು ಅಂತ ನೀವು ದಯವಿಟ್ಟು ಕ್ಷಮಾಪಣೆ ಕೇಳಬೇಕು ಅಂತ ನಾನು ಕೇಳ್ಕೊತೀನಿ ನಿಮ್ಮನ್ನ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ ನಾವು ಕಾರ್ಯಕರ್ತರು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ನಾವೇನು ಮಾಡ್ಬೋದು ಅಂತ ನಿಮಗೂ ಗೊತ್ತು. ಆಮೇಲೆ ನಮ್ಮ ಕಾರ್ಯಕರ್ತರು ಬಲ ಏನು ಅಂತ ನಿಮಗೂ ಗೊತ್ತಿದೆ, ಶಾಸಕರು ಪವರ್ ಏನು ಅಂತ ಗೊತ್ತಿದೆ. ದಯವಿಟ್ಟು ನೀವು ಬಂದು ಒಂದು ಬೈಟ್ ಕೊಡಿ, ಕ್ಷಮೆ ಆಯಿತು ತಪ್ಪಾಯಿತು ಅಂತ ಕೇಳ್ಕೊಳ್ಳಿ. ನೀವು ತಪ್ಪು ಮಾತಾಡಿರೋದು, ಏಕವಚನ ಮಾತಾಡೋದು ಇನ್ನೂ ತಪ್ಪು. ಏನು ಘನದಲ್ಲಿ ಕೆಲಸ ಮಾಡಿದ್ದೀರಾ ಅಂತೆಲ್ಲ ಹೇಳಿದ್ದೀರಾ, ಅವೆಲ್ಲ ತುಂಬ ದಯವಿಟ್ಟು ಆ ವರ್ಡ್ಗಳೆಲ್ಲ ವಾಪಸ್ ತೊಗೊಬೇಕು. ನಿಮ್ಮಿಂದ ನಾನು ಅಪೇಕ್ಷೆ ಮಾಡಿರಲಿಲ್ಲ. ಇವೆಲ್ಲ ನಿಮ್ಮ ಗಡಿಯಲ್ಲಿ ನಾನು ಬೆಳೆದಿದ್ದೀನಿ. ಬಟ್ ನೀವು ಈ ಥರ ಮಾತಾಡ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಯವಿಟ್ಟು ಈ ಮಾತುಗಳನ್ನ ವಾಪಸ್ ತೊಗೊಂಡು ನೀವು ಕ್ಷಮಾಪಣೆ ಕೇಳಲೇಬೇಕು. ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಾ. ಅಲ್ಲ, ಎಲ್ಲ ಒಂದ್ ಕಡೆ ನೀವು ಅವರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದವರು. ಈ ರೀತಿಯ ಒಂದು ಬದಲಾವಣೆ ಆಗೋದಕ್ಕೆ ಹನುಮಯ್ಯವರಲ್ಲಿ ಒಂದು ಬದಲಾವಣೆ ಆಗೋದಕ್ಕೆ ಏನು ಕಾರಣ ಅನ್ನೋದು ನಿಮಗೆ ನನಗೆ ಗೊತ್ತಿದೆಯಾ? ಸರ್ ಬದಲಾವಣೆ ಅದೇ ಗೊತ್ತಾಗ್ತಿಲ್ಲ ಸರ್. ಯಾಕೆ ಈ ಥರ ಅವರು ಈ ಥರ ಇರಲೇ ಇಲ್ಲ ಹನುಮಣ್ಣವರು. ಅವರು BJP ಪಕ್ಷನೂ ಬಿಡಕ್ಕೆ ರೆಡಿ ಇಲ್ಲ, ಶಾಸಕರನ್ನು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಒಂದೇ ಕ್ಷೇತ್ರದಲ್ಲಿ ಹೆಂಗೆ ಸಾಧ್ಯ ಆಗುತ್ತೆ? ಅವ್ರಿಗೆ ಏನಾಗಿದೆ, ಅಧಿಕಾರ ಏನು ಅಧ್ಯಕ್ಷರಾಗಿದ್ದು ಹಿಡಿಸ್ಬಿಟ್ಟಿದ್ದಾರೆ. ಈ ಯಾವುದೇ ರೀತಿ ಅಧಿಕಾರ ಇಲ್ಲ ಅವ್ರಿಗೇನೋ ನಾನು ಶಾಸಕರನ್ನ ಎದುರಾಕೊಂಡ್ರೆ ನಾನೇನೋ ಮೆಟ್ಟಿಗೆ ಬೆಳಿತೀನಿ, ಏನೋ ಜಿಲ್ಲಾ ಕರೆದ್ಬಿಟ್ಟು ನನಗೆ ಇದ್ಕೊಡ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅವೆಲ್ಲ ಅವರ ಭ್ರಮೆ. ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಶಾಸಕರ ಬಗ್ಗೆ ಬೈಕೊಂಡು ಮುಂದಕ್ಕೆ ಹೋಗ್ತೀನಿ ಅಂದರೆ ಅದು ಹೇಳಿತನ ಅವ್ರದ್ದು. ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ, ವಾರ್ಡ್ ನನಗೆ ತುಂಬ ದೊಡ್ಡವರು ಅವ್ರ ವಯಸ್ಸಲ್ಲಿ ಈ ಥರ ಎಲ್ಲ ಮಾತಾಡಬಾರ್ದು. ಬಟ್ ಅದು ನಮ್ಮ ಶಾಸಕರ ಬಗ್ಗೆ ಈ ಥರ ಮಾತಾಡಿದ ಮೇಲೆ ನಾವು ಸುಮ್ಮನೆ ಕೂರಕ್ಕಂತೂ ಆಗಲ್ಲ. ನಮಗೂ ರಕ್ತ ಕುದಿಯುತ್ತೆ. ಅವರು ನಮ್ಮ ಶಾಸಕರ ಬಗ್ಗೆ ಈ ಥರ ಮಾತಾಡೋ ಪಾಪ ಅವರು ಎಲ್ಲಿಂದ ಯಲಹಂಕ ಕ್ಷೇತ್ರ ಯಾವ ಮೂಲೆಗೆ ಹೋದ್ರೂ ಚಿಕ್ಕ ಮಕ್ಕಳು ಹೇಳ್ತಾರೆ ಯಾರು MLA ಅಂತ. ಅದು ಹನುಮಣ್ಣವ್ರಿಗೂ ಗೊತ್ತು. ಇವತ್ತು ಅವ್ರನ್ನೆಲ್ಲ ಗುರುತಿಸಿ ಅಧ್ಯಕ್ಷರು ಮಾಡಿ ಅವರು ಸಂಘಟನೆ ಮಾಡಿದ್ದಾರೆ. ಇವತ್ತು ಶಾಸಕರ ಬಗ್ಗೆ ಅವರು ನೇರವಾಗಿ ಆ ಥರ ಮಾತಾಡ್ತಾರೆ ಅಂದರೆ
ಅದು ಅವರು ಹೇಳಿತನ ಅನಿಸುತ್ತೆ. ದಯವಿಟ್ಟು ಇದು ನೀವು ಆ ಥರ ಎಲ್ಲ ಮಾತಾಡೋದು ದಯವಿಟ್ಟು ಫಸ್ಟು ನಿಲ್ಲಿಸಿ. ದಯವಿಟ್ಟು ನಮ್ಗೆ ಫಸ್ಟು ನೀವು ಬಂದು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ನಿರಂತರವಾಗಿ ಏನು ಹೋರಾಟ ಮಾಡಬೇಕೋ ನಾವು ಮಾಡ್ತೀವಿ. ಅದೇನು ಕಾನೂನು ಪ್ರಕಾರ ಏನೇನು ಮಾಡಬೇಕೋ ನಾವು ಅದನ್ನು ಜರುಗಿಸ್ತೀವಿ ಅಂತ ಹೇಳ್ತೀವಿ. ಓಕೆ ಸರ್. ಓಕೆ.